ಸಂಚಾರ್ ಟೈಮ್ಸ್ ಕನ್ನಡ ನ್ಯೂಸ್ ಗೌರಿಬಿದನೂರು ವರದಿ. ಗೌರಿಬಿದನೂರು ತಾಲೂಕಿನ ಹೊಸೂರು ಗ್ರಾಮದಲ್ಲಿ ಕರ್ನಾಟಕ ಸಂಸ್ಕೃತ ಪ್ರಚಾರ ಪರಿಷತ್ ಟ್ರಸ್ಟ್ ವತಿಯಿಂದ ಅಸ್ಮಾಕಂ ಸಂಸ್ಕೃತಂ ಕಾರ್ಯಕ್ರಮ ಆಯೋಜನೆ. ಸಂಸ್ಕೃತ ಶಿಕ್ಷಣ ನಿರ್ದೇಶನಾಲಯ ಆದೇಶದ ಮೇರೆಗೆ ಇಂದು ಸಂಸ್ಕೃತ ಪಾಠಶಾಲೆ ಮತ್ತು ಕರ್ನಾಟಕ ಸಂಸ್ಕೃತ ಪ್ರಚಾರ ಪರಿಷತ್ ಟ್ರಸ್ಟ್ ಹೊಸೂರು ವತಿಯಿಂದ ಅಸ್ಮಾಕಂ ಸಂಸ್ಕೃತಂ ಎಂಬ ಕಾರ್ಯಕ್ರಮವನ್ನು ಆಚರಿಸಲಾಯಿತು. ಅತ್ಯಂತ ಪ್ರಾಚೀನ ಭಾರತೀಯ ಭಾಷೆಯಾದ ಸಂಸ್ಕೃತ ಭಾಷೆಯ ಮಹತ್ವವನ್ನು ಸಮಾಜಕ್ಕೆ ತಿಳಿಸಲು ವಿದ್ಯಾರ್ಥಿಗಳಿಂದ ಮೆರವಣಿಗೆಯನ್ನು ನಡೆಸಲಾಯಿತು. ಹಾಗೂ ಈ ಕಾರ್ಯಕ್ರಮದಲ್ಲಿ ವಿದ್ಯಾರ್ಥಿಗಳಿಂದ ಪ್ರಾರ್ಥನೆ ಮತ್ತು ಜ್ಯೋತಿ ಬೆಳಗುವುದರ ಮೂಲಕ ಕಾರ್ಯಕ್ರಮವನ್ನು ಪ್ರಾರಂಭಿಸಿ ವಿದ್ಯಾರ್ಥಿಗಳಿಂದ ಭಗವದ್ಗೀತೆ ಪಠಣೆಯನ್ನು ಮಂಡಿಸಲಾಯಿತು. ನಂತರ ಡಾಕ್ಟರ್ ಎಚ್.ಎನ್. ನರಸಿಂಹಯ್ಯ ನ್ಯಾಷನಲ್ ಹೈಸ್ಕೂಲಿನ ಮುಖ್ಯೋಪಾಧ್ಯಾಯರಾದ ಶ್ರೀಯುತ ಕೆ. ನಾಗರಾಜು ರವರು ಕಾರ್ಯಕ್ರಮವನ್ನು ಉದ್ದೇಶಿಸಿ ಮಾತನಾಡಿ ಸಂಸ್ಕೃತದ ಬಗ್ಗೆ ವಿದ್ಯಾರ್ಥಿಗಳಿಗೆ ಅರಿವು ಮೂಡಿಸಿದರು. ಈ ಕಾರ್ಯಕ್ರಮದಲ್ಲಿ ಸಂಸ್ಕೃತ ಪಾಠಶಾಲೆಯ ಮುಖ್ಯ ಶಿಕ್ಷಕರಾದ ಎಚ್.ವಿ. ನಂದಿನಿ, ಸಹ ಶಿಕ್ಷಕರಾದ ಸೋಮನಾಥ ಎಸಿ ಮತ್ತು ಎಚ್.ಎನ್. ಪ್ರೌಢಶಾಲೆಯ ಶಿಕ್ಷಕರಾದ ಎಚ್.ಪಿ. ಸಿದ್ದೇಶ್, ಎ. ರತ್ನಮ್ಮ, ಕೆ.ಎಸ್. ಗೋಪಿ, ಧನಂಜಯ್ ಮತ್ತಿತರ ಶಿಕ್ಷಕರು ಮತ್ತು ವಿದ್ಯಾರ್ಥಿಗಳು ಪಾಲ್ಗೊಂಡು ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದರು. ಹಾಗಾಗಿ ಆ ಕಾಲಕ್ಕೆ ಅವರು ಅವನ ಶಾಲೆಯಲ್ಲಿ ಇರ್ಬೋದು ಅಥವಾ ಅವನ ಸ್ನೇಹಿತರು, ಅವನ ಅಕ್ಕಪಕ್ಕದ ಮನೆಯವರು ಎಲ್ಲರೂ ಅವನ್ನ ಹಾಡಿ ಹೊರಡ್ತಾ ಇದ್ರು. ಭಾರವಿ ತುಂಬಾ ಪ್ರತಿಭಾನ್ವಿತ, ಬುದ್ಧಿವಂತ. ಆದ್ರೆ ಅವನ ತಂದೆ ಮಾತ್ರ ಅವನು ಯಾವಾಗಲೂ ಬೈಯೋರು, ನೀನೇನು ಸುಖ ಇದಿಲ್ಲ, ನಿನ್ ಸುಖ ಇಲ್ಲ ಅಂತ. ಸೊ ಆವಾಗ ಅವನಿಗೆ ಭಾರವಿಗೆ ಅನಿಸ್ತಾ ಇತ್ತು, ನಾನು ಮಾತ್ರ ಇಷ್ಟೊಂದು ಬೇರೆಯವರೆಲ್ಲ ನನ್ನ ಇಷ್ಟು ಚೆನ್ನಾಗಿದ್ದಾರೆ, ಒಳ್ಳೆ ಕವಿ ಅಂತ ಹೊಗಳ್ತಾರೆ, ನಾನು ಏನೇ ಸಾಧನೆ ಮಾಡಿದ್ರು ಕೂಡ ಅಪ್ಪ ಮಾತ್ರ ಹೊಗಳ್ತಾ ಇರಲ್ಲ, ಯಾಕೆ ಇದು ಅಂತ ಅವನಿಗೆ ಬಹಳ ಬೇಸರ ಇತ್ತು. ಆದರೂ ಅವನು ಎಷ್ಟು ಬುದ್ಧಿವಂತಿಕೆ, ಅದಕ್ಕೆ ಅವ್ನು ಏನ್ ಮಾಡೋರು ಅಂತ ಹೇಳಿದ್ರೆ, ಅವನು ಒಂದ್ಸರಿ ಅವನು ಎಷ್ಟು ಬುದ್ಧಿವಂತಿದೆ ನೋಡಿದಾಗ ಅವ್ರ ತಂದೆಗೆ ಒಂದು ಅನುಮಾನ ಬಂದಿದ್ದು. ಏನಂದ್ರೆ, ಇವನು ಇದೇ ರೀತಿಯಾಗಿ ಮುಂದುವರೆದ್ರೆ ಇವನಿಗಿರೋ ಬುದ್ಧಿಶಕ್ತಿಯಿಂದ ಬೇರೆಯವ್ರ ಹೊಟ್ಟೆ ಕಿಚ್ಚಾಗಿ ಇವನ್ನ ಸಾಯಿಸ್ಬಿಡ್ಬೋದು ಅನ್ನೋ ಒಂದು ಅನುಮಾನ ಹೊಂದಿದ್ದಾನೆ. ಅದಕ್ಕೋಸ್ಕರ ಮಗನ ಕಳ್ಕೊಳ್ಳೋಕೆ ಇಷ್ಟ ಇದಕ್ಕೋಸ್ಕರ ಮಗನ ಬುದ್ಧಿಯನ್ನ ಕಡಿಮೆ ಮಾಡೋದು. ನೋಡಿ, ಎಲ್ಲಾದ್ರೂ ಕೇಳಿದ್ರೆ ಮಗನ ಬುದ್ಧಿಯನ್ನ ಕಡಿಮೆ ಮಾಡಬೇಕು ಅಂತ ಹೇಳಿ ಅವನಿಗೆ ಉದ್ದನ್ನ ಕೊಡ್ತಾ ಇದ್ದಾರೆ. ಯಾಕಂದ್ರೆ ನಮ್ಮಲ್ಲಿ ಒಂದು ಪ್ರತೀತಿ ಇದೆ, ಏನಂದ್ರೆ ಉದ್ದು ಅಥವಾ ಉದ್ದಿನ ಬೇಳೆ ತಿಂದ್ರೆ ಬುದ್ಧಿ ಕಡಿಮೆ ಆಗುತ್ತೆ, ಉದ್ದು ತಿಂದ್ರೆ ಬುದ್ಧಿಗಳಾಗ್ತಾರೆ ಅನ್ನೋ ಒಂದು ನಂಬಿಕೆ ಇದೆ. ಅದು ಎಷ್ಟು ಸತ್ಯ ಸುಳ್ಳು ಅದು ಆಮೇಲೆ ನೋಡೋಣ. ಸೊ ಹಾಗಾಗಿ ಅವನಿಗೆ ಪ್ರತಿದಿನ ಉದ್ದಿನ ಬೇಳೆನ ನೀರಲ್ಲಿ ನೆನೆಸಿಟ್ಟು ತಿನ್ನಕ್ಕೆ ಕೊಡ್ತಾ ಇದ್ರು. ಅವರಪ್ಪ ಅವರ ಅಮ್ಮಗೆ ಹೇಳಿದ್ರಂತೆ, ಅಮ್ಮ ಒಂದು ಬೌಲಲ್ಲಿ ಉದ್ದಿನ ಬೇಳೆ ನೆನೆಸ್ಬಿಟ್ಟು ಕೊಡೋದು. ಅವನು ಅದನ್ನ ದಿನ ಕುತ್ಕೊಂಡು ಬೆಳಗ್ಗೆ ಜಗಲಿ ಕಟ್ಟೆ ಮೇಲೆ ಕುತ್ಕೊಂಡು ತಿಂತಾ ಇದ್ದ. ಒಂದ್ ದಿವಸ ಅವ್ನು ಜಗಲಿ ಕಟ್ಟೆ ಮೇಲೆ ಕುತ್ಕೊಂಡು ತಿಂತಾ ಇದ್ದಾಗ ದಾರಿ ಹೋಗೋನು ಅವನು ಕೇಳಿದ್ರು, ಈ ಸಾಮಾನ್ಯ ನೋಡ್ತೀವಿ, ಏನ್ ಮಾಡ್ತಾ ಇದ್ದೀರಾ ಅಂತ ಕೇಳಿದ್ರು. ಅದಕ್ಕೆ ಅವ್ನು ಕೊಟ್ಟಂತ ಉತ್ತರ ಏನ್ ಗೊತ್ತಾ? ಅಶೇಷ ಶೇಮುಷಿ ಮುಷ ಮಾಷ ಮಶ್ನಾಮಿ. ಅಶೇಷ ಶೇಮುಷಿ ಮುಷ ಮಾಷ ಮಶ್ನಾಮಿ. ಅವ್ನು ಕೇಳೋದಕ್ಕೆ ಅರ್ಥ ಆಯ್ತು ಗೊತ್ತಿಲ್ಲ. ಇದು ಭಾರವಿ ಚಿಕ್ಕ ಬಾಲಕ ಇದ್ದಾಗ ಕೊಟ್ಟಂತ ಉತ್ತರ. ಅದ್ರ ಅರ್ಥ ಏನು ಅಂದ್ರೆ ಅಶೇಷ. ಶೇಷ ಅಂದ್ರೆ ಗೊತ್ತಿದೆ ನಿಮಗೆ, ಬಾಗಲಂತ ಎಲ್ಲ ಮಾಡಿದಾಗ ಲಾಸ್ಟ್ ಅಲ್ಲಿ ಉಳ್ಕೊಳ್ಳುತ್ತೆ, ಅದನ್ನ ಶೇಷ ಅಂತಾರೆ. ಅಶೇಷ ಅಂದ್ರೆ ಅದಕ್ಕೆ ವಿರುದ್ಧ ಪದ, ಏನು ಉಳಿದೇ ಇದ್ರೆ ಸಂಪೂರ್ಣ. ಅಶೇಷ ಶೇಮುಷಿ ಅಂದ್ರೆ ಬುದ್ಧಿ ಅಂತ. ಬುದ್ಧಿಗೆ ಇನ್ನೊಂದು ಸಮಾನಾರ್ಥಕ ಪದ ಶೇಮುಷಿ. ಅಶೇಷ ಶೇಮುಷಿ ಅಂದ್ರೆ ಬುದ್ಧಿಯನ್ನ ಸಂಪೂರ್ಣವಾಗಿ, ಮಾಷ ಅಂದ್ರೆ ಹೊಡೆದೋಡಿಸುವಂತ, ಅಂದ್ರೆ ಪೂರ್ತಿ ನಾಶ ಮಾಡಿಸುವಂತ. ಅಶೇಷ ಶೇಮುಷಿ ಮುಷ ಅಂದ್ರೆ ಹೊಡೆದೋಡಿಸುವ, ಮಾಷ